ಹೆಂಡತಿ ಕಾಟಕ್ಕೆ ಬೇಸತ್ತು ಅತುಲ್ ಆತ್ಮಹತ್ಯೆ. ದೇಶದಾದ್ಯಂತ ಜೋರಾಗ್ತಾ ಇದೆ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ. ಸುಭಾಷ್ ಪತ್ನಿ ಬಾಮೈದ ಅತ್ತೆಗಾಗಿ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಸಿಂಘಾನಿಯಾ ಫ್ಯಾಮಿಲಿಗಾಗಿ ಪೊಲೀಸರ ಹುಡುಕಾಟ ಆಗ್ತಾ ಇದೆ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಹುಡುಕಾಟ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ಗಾಗಿ ಶೋಧ ಮುಂದುವರೆಸಿದ್ದಾರೆ ಪೊಲೀಸರು. ಯುಪಿಯ ಸ್ಥಳೀಯ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ಮಾರತಹಳ್ಳಿ ಪೊಲೀಸರಿಂದ ಮಾಹಿತಿ ಆಧರಿಸಿ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಷ್ಟು ಜನ ತಲೆಮರೆಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಹೊತ್ತಿಗೆ ಈ ಅತುಲ್ ಅತ್ತೆ ಮತ್ತು ಬಾಮೈದನ ಬಂಧನ ಅನ್ನುವಂಥ ಸುದ್ದಿ ಬಂತು. ಆನಂತರ ಪೊಲೀಸ್ ಅಧಿಕಾರಿಯ ಸ್ಪಷ್ಟಪಡಿಸಿದ್ರು, ಇಲ್ಲ ನಾವು ಬಂಧಿಸಿಲ್ಲ ಅಂತ. ಹಾಗಾಗಿ ಅವರ ಹುಡುಕಾಟದಲ್ಲಿ ಈಗ ಪೊಲೀಸರು ಮತ್ತೆ ಮುಂದಾಗ್ತಿದ್ದಾರೆ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ ಎಲ್ಲಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ತೆಗೆ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಉತ್ತರ ಪ್ರದೇಶದ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹುಡುಕಾಟ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಅತುಲ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಕಾರಣ ಹೇಗಾದ್ರೂ ಮಾಡಿ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಅಭಿಯಾನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಅತುಲ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಹೇಗೆ ಸಾಗ್ತಾ ಇದೆ? ಶ್ರುತಿ, ಏನು ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿತರು 4 ಜನ ಇದ್ರು, ಅತುಲ್ ಪತ್ನಿ ಸೇರಿ 4 ಜನ, ಅವರ ಮನೆಗೆ ನಿನ್ನೆ ಸಂಜೆ ವೇಳೆಗೆ ಪೊಲೀಸರು ರೀಚ್ ಆಗಿರೋಂಥದ್ದು. ಆದ್ರೆ ಏನು ಮರತಳ್ಳಿ ಪೊಲೀಸರ ತಂಡ ಅಲ್ಲಿಗೆ ಹೋಗಿದೆ. ಅಲ್ಲಿ ಆರೋಪಿಗಳು ಈಗಾಗಲೇ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅವರ ಮಾಹಿತಿಯನ್ನು ಕೊಟ್ಟು ಅವರ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣದ ಮಾಹಿತಿಯನ್ನು ಕೊಟ್ಟು ಅಲ್ಲದೆ ಅಲ್ಲಿಯ SP ಯನ್ನ ಭೇಟಿ ಮಾಡಿ, ಜೊತೆಗೆ ಇಲ್ಲಿ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಹೋಗಿರ್ತಕ್ಕಂಥ ಮರತಳ್ಳಿ ಪೊಲೀಸರ ತಂಡಕ್ಕೆ ಒಂದು ಸಹಾಯವನ್ನ ಮಾಡಬೇಕು, ಆ ಆರೋಪಿಗಳನ್ನು ಹುಡುಕಾಟವನ್ನು ನಡೆಸಬೇಕು. ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ. ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡಬೇಕಾದಂತ ತುರ್ತು ಸ್ಥಿತಿ ಇದೆ. ಹೀಗಾಗಿ ಆರೋಪಿಗಳನ್ನು ಹುಡುಕಾಟ ಮಾಡೋದಕ್ಕೆ ಸ್ಥಳೀಯ ಪೊಲೀಸರ ನೆರವು ಬೇಕು ಅಂತೇಳಿ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಅಲ್ಲಿಯ ಪೊಲೀಸರು ಸಹ ಸಹಕರಿಸಿದ್ದು ಆರೋಪಿಗಳ ಹುಡುಕಾಟ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಆರೋಪಿಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಿಂದ. ಇನ್ನು ಒಂದಷ್ಟು ಜನ ಅಧಿಕಾರಿಗಳು ಆರೋಪಿಗಳ ಹುಡುಕಾಟದ ಬಗ್ಗೆ ಸ್ಥಳೀಯ ಪೊಲೀಸರ ಜೊತೆ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತಷ್ಟು ಪೊಲೀಸರು ಏನಿದ್ದಾರೆ ಇವರು ಆರೋಪಿಗಳ ಈ ಹಿಂದೆ ಏನಾದರೂ ಹಿನ್ನೆಲೆ ಇದೆಯಾ, ಅಲ್ಲೇನಾದ್ರೂ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇದೆಯಾ ಆರೋಪಿಗಳಿಗೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಅತುಲ್ ಮೇಲೆ ದಾಖಲಾಗಿದ್ದಂತ ಪ್ರಕರಣಗಳು ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿದ್ದಾವೆ, ಮತ್ತೆ ಠಾಣೆಗಳಲ್ಲಿ ಯಾವ ಹಂತದಲ್ಲಿದ್ದಾವೆ, ಇದರಲ್ಲಿ ಚಾರ್ಜ್ ಶೀಟ್ ಆಗಿದೆಯಾ, ಆರೋಪಗಳೇನು, ಈ ಎಲ್ಲದರ ಬಗ್ಗೆ ಮಾಹಿತಿಗಳು ಮತ್ತೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹೆಂಡತಿ ಕಾಟಕ್ಕೆ ಬೇಸತ್ತು ಅತುಲ್ ಆತ್ಮಹತ್ಯೆ. ದೇಶದಾದ್ಯಂತ ಜೋರಾಗ್ತಾ ಇದೆ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ. ಸುಭಾಷ್ ಪತ್ನಿ ಬಾಮೈದ ಅತ್ತೆಗಾಗಿ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಸಿಂಘಾನಿಯಾ ಫ್ಯಾಮಿಲಿಗಾಗಿ ಪೊಲೀಸರ ಹುಡುಕಾಟ ಆಗ್ತಾ ಇದೆ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಹುಡುಕಾಟ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ಗಾಗಿ ಶೋಧ ಮುಂದುವರೆಸಿದ್ದಾರೆ ಪೊಲೀಸರು. ಯುಪಿಯ ಸ್ಥಳೀಯ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ಮಾರತಹಳ್ಳಿ ಪೊಲೀಸರಿಂದ ಮಾಹಿತಿ ಆಧರಿಸಿ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಷ್ಟು ಜನ ತಲೆಮರೆಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಹೊತ್ತಿಗೆ ಈ ಅತುಲ್ ಅತ್ತೆ ಮತ್ತು ಬಾಮೈದನ ಬಂಧನ ಅನ್ನುವಂಥ ಸುದ್ದಿ ಬಂತು. ಆನಂತರ ಪೊಲೀಸ್ ಅಧಿಕಾರಿಯ ಸ್ಪಷ್ಟಪಡಿಸಿದ್ರು, ಇಲ್ಲ ನಾವು ಬಂಧಿಸಿಲ್ಲ ಅಂತ. ಹಾಗಾಗಿ ಅವರ ಹುಡುಕಾಟದಲ್ಲಿ ಈಗ ಪೊಲೀಸರು ಮತ್ತೆ ಮುಂದಾಗ್ತಿದ್ದಾರೆ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ ಎಲ್ಲಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ತೆಗೆ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಉತ್ತರ ಪ್ರದೇಶದ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹುಡುಕಾಟ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಅತುಲ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಕಾರಣ ಹೇಗಾದ್ರೂ ಮಾಡಿ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಅಭಿಯಾನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಅತುಲ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಹೇಗೆ ಸಾಗ್ತಾ ಇದೆ?
ಶ್ರುತಿ, ಏನು ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿತರು 4 ಜನ ಇದ್ರು, ಅತುಲ್ ಪತ್ನಿ ಸೇರಿ 4 ಜನ, ಅವರ ಮನೆಗೆ ನಿನ್ನೆ ಸಂಜೆ ವೇಳೆಗೆ ಪೊಲೀಸರು ರೀಚ್ ಆಗಿರೋಂಥದ್ದು. ಆದ್ರೆ ಏನು ಮರತಳ್ಳಿ ಪೊಲೀಸರ ತಂಡ ಅಲ್ಲಿಗೆ ಹೋಗಿದೆ. ಅಲ್ಲಿ ಆರೋಪಿಗಳು ಈಗಾಗಲೇ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅವರ ಮಾಹಿತಿಯನ್ನು ಕೊಟ್ಟು ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣದ ಮಾಹಿತಿಯನ್ನು ಕೊಟ್ಟು ಅಲ್ಲದೆ ಅಲ್ಲಿಯ SP ಯನ್ನ ಭೇಟಿ ಮಾಡಿ, ಜೊತೆಗೆ ಇಲ್ಲಿ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಹೋಗಿರ್ತಕ್ಕಂಥ ಮರತಳ್ಳಿ ಪೊಲೀಸರ ತಂಡಕ್ಕೆ ಒಂದು ಸಹಾಯವನ್ನ ಮಾಡಬೇಕು, ಆ ಆರೋಪಿಗಳನ್ನು ಹುಡುಕಾಟವನ್ನು ನಡೆಸಬೇಕು. ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ, ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡಬೇಕಾದಂತ ತುರ್ತು ಸ್ಥಿತಿ ಇದೆ. ಹೀಗಾಗಿ ಆರೋಪಿಗಳನ್ನು ಹುಡುಕಾಟ ಮಾಡೋದಕ್ಕೆ ಸ್ಥಳೀಯ ಪೊಲೀಸರ ನೆರವು ಬೇಕು ಅಂತೇಳಿ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಅಲ್ಲಿಯ ಪೊಲೀಸರು ಸಹ ಸಹಕರಿಸಿದ್ದು ಆರೋಪಿಗಳ ಹುಡುಕಾಟ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಆರೋಪಿಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಿಂದ. ಇನ್ನು ಒಂದಷ್ಟು ಜನ ಅಧಿಕಾರಿಗಳು ಆ ಆರೋಪಿಗಳ ಹುಡುಕಾಟದ ಬಗ್ಗೆ ಸ್ಥಳೀಯ ಪೊಲೀಸರ ಜೊತೆ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತಷ್ಟು ಪೊಲೀಸರು ಏನಿದ್ದಾರೆ ಇವರು ಆರೋಪಿಗಳ ಈ ಹಿಂದೆ ಏನಾದರೂ ಹಿನ್ನೆಲೆ ಇದೆಯಾ, ಅಲ್ಲೇನಾದ್ರೂ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇದೆಯಾ ಆರೋಪಿಗಳಿಗೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಅತುಲ್ ಮೇಲೆ ದಾಖಲಾಗಿದ್ದಂತ ಪ್ರಕರಣಗಳು ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿದ್ದಾವೆ, ಮತ್ತೆ ಠಾಣೆಗಳಲ್ಲಿ ಯಾವ ಹಂತದಲ್ಲಿದ್ದಾವೆ, ಇದರಲ್ಲಿ ಚಾರ್ಜ್ ಶೀಟ್ ಆಗಿದೆಯಾ, ಆರೋಪಗಳೇನು, ಈ ಎಲ್ಲದರ ಬಗ್ಗೆ ಮಾಹಿತಿಗಳು ಮತ್ತೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹೆಂಡತಿ ಕಾಟಕ್ಕೆ ಬೇಸತ್ತು ಅತುಲ್ ಆತ್ಮಹತ್ಯೆ. ದೇಶದಾದ್ಯಂತ ಜೋರಾಗ್ತಾ ಇದೆ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ. ಸುಭಾಷ್ ಪತ್ನಿ ಬಾಮೈದ ಅತ್ತಿಗಾಗಿ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಸಿಂಘಾನಿಯಾ ಫ್ಯಾಮಿಲಿಗಾಗಿ ಪೊಲೀಸರ ಹುಡುಕಾಟ ಆಗ್ತಾ ಇದೆ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಹುಡುಕಾಟ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ಗಾಗಿ ಶೋಧ ಮುಂದುವರೆಸಿದ್ದಾರೆ ಪೊಲೀಸರು. ಯುಪಿಯ ಸ್ಥಳೀಯ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ಮಾರತಹಳ್ಳಿ ಪೊಲೀಸರಿಂದ ಮಾಹಿತಿ ಆಧರಿಸಿ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಷ್ಟು ಜನ ತಲೆಮರೆಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಹೊತ್ತಿಗೆ ಈ ಅತುಲ್ ಅತ್ತೆ ಮತ್ತು ಬಾಮೈದನ ಬಂಧನ ಅನ್ನುವಂತ ಸುದ್ದಿ ಬಂತು. ಆನಂತರ ಪೊಲೀಸ್ ಅಧಿಕಾರಿಯ ಸ್ಪಷ್ಟಪಡಿಸಿದ್ರು, ಇಲ್ಲ ನಾವು ಬಂಧಿಸಿಲ್ಲ ಅಂತ. ಹಾಗಾಗಿ ಅವರ ಹುಡುಕಾಟದಲ್ಲಿ ಈಗ ಪೊಲೀಸರು ಮತ್ತೆ ಮುಂದಾಗ್ತಿದ್ದಾರೆ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ ಎಲ್ಲಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ತೆಗೆ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಉತ್ತರ ಪ್ರದೇಶದ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹುಡುಕಾಟ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಅತುಲ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಕಾರಣ ಹೇಗಾದ್ರೂ ಮಾಡಿ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಅಭಿಯಾನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಅತುಲ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಹೇಗೆ ಸಾಗ್ತಾ ಇದೆ? ಶ್ರುತಿ, ಏನು ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿತರು 4 ಜನ ಇದ್ರು, ಅತುಲ್ ಪತ್ನಿ ಸೇರಿ 4 ಜನ, ಅವರ ಮನೆಗೆ ನಿನ್ನೆ ಸಂಜೆ ವೇಳೆಗೆ ಪೊಲೀಸರು ರೀಚ್ ಆಗಿರೋಂಥದ್ದು. ಆದ್ರೆ ಏನು ಮರತಳ್ಳಿ ಪೊಲೀಸರ ತಂಡ ಅಲ್ಲಿಗೆ ಹೋಗಿದೆ. ಅಲ್ಲಿ ಆರೋಪಿಗಳು ಈಗಾಗಲೇ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅವರ ಮಾಹಿತಿಯನ್ನು ಕೊಟ್ಟು ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣದ ಮಾಹಿತಿಯನ್ನು ಕೊಟ್ಟು ಅಲ್ಲದೆ ಅಲ್ಲಿಯ SP ಯನ್ನ ಭೇಟಿ ಮಾಡಿ, ಜೊತೆಗೆ ಇಲ್ಲಿ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಹೋಗಿರ್ತಕ್ಕಂಥ ಮರತಳ್ಳಿ ಪೊಲೀಸರ ತಂಡಕ್ಕೆ ಒಂದು ಸಹಾಯವನ್ನ ಮಾಡಬೇಕು, ಆ ಆರೋಪಿಗಳನ್ನು ಹುಡುಕಾಟವನ್ನು ನಡೆಸಬೇಕು. ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ, ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡಬೇಕಾದಂತ ತುರ್ತು ಸ್ಥಿತಿ ಇದೆ. ಹೀಗಾಗಿ ಆರೋಪಿಗಳನ್ನು ಹುಡುಕಾಟ ಮಾಡೋದಕ್ಕೆ ಸ್ಥಳೀಯ ಪೊಲೀಸರ ನೆರವು ಬೇಕು ಅಂತೇಳಿ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಅಲ್ಲಿಯ ಪೊಲೀಸರು ಸಹ ಸಹಕರಿಸಿದ್ದು ಆರೋಪಿಗಳ ಹುಡುಕಾಟ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಆರೋಪಿಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಿಂದ. ಇನ್ನು ಒಂದಷ್ಟು ಜನ ಅಧಿಕಾರಿಗಳು ಆ ಆರೋಪಿಗಳ ಹುಡುಕಾಟದ ಬಗ್ಗೆ ಸ್ಥಳೀಯ ಪೊಲೀಸರ ಜೊತೆ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತಷ್ಟು ಪೊಲೀಸರು ಏನಿದ್ದಾರೆ ಇವರು ಆರೋಪಿಗಳ ಈ ಹಿಂದೆ ಏನಾದರೂ ಹಿನ್ನೆಲೆ ಇದೆಯಾ, ಅಲ್ಲೇನಾದ್ರೂ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇದೆಯಾ ಆರೋಪಿಗಳಿಗೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಹಿಂದೆ ಅತುಲ್ ಮೇಲೆ ದಾಖಲಾಗಿದ್ದಂತ ಪ್ರಕರಣಗಳು ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿದ್ದಾವೆ, ಮತ್ತೆ ಠಾಣೆಗಳಲ್ಲಿ ಯಾವ ಹಂತದಲ್ಲಿದ್ದಾವೆ, ಇದರಲ್ಲಿ ಚಾರ್ಜ್ ಶೀಟ್ ಆಗಿದೆಯಾ, ಆರೋಪಗಳೇನು, ಈ ಎಲ್ಲದರ ಬಗ್ಗೆ ಮಾಹಿತಿಗಳು ಮತ್ತೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹೆಂಡತಿ ಕಾಟಕ್ಕೆ ಬೇಸತ್ತು ಅತುಲ್ ಆತ್ಮಹತ್ಯೆ. ದೇಶದಾದ್ಯಂತ ಜೋರಾಗ್ತಾ ಇದೆ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ.
ಸುಭಾಷ್ ಪತ್ನಿ ಬಾಮೈದ ಅತ್ತಿಗಾಗಿ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಸಿಂಘಾನಿಯಾ ಫ್ಯಾಮಿಲಿಗಾಗಿ ಪೊಲೀಸರ ಹುಡುಕಾಟ ಆಗ್ತಾ ಇದೆ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಹುಡುಕಾಟ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ಗಾಗಿ ಶೋಧ ಮುಂದುವರೆಸಿದ್ದಾರೆ ಪೊಲೀಸರು. ಯುಪಿಯ ಸ್ಥಳೀಯ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ಮಾರತಹಳ್ಳಿ ಪೊಲೀಸರಿಂದ ಮಾಹಿತಿ ಆಧರಿಸಿ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಷ್ಟು ಜನ ತಲೆಮರೆಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಹೊತ್ತಿಗೆ ಈ ಅತುಲ್ ಅತ್ತೆ ಮತ್ತು ಬಾಮೈದನ ಬಂಧನ ಅನ್ನುವಂತ ಸುದ್ದಿ ಬಂತು. ಆನಂತರ ಪೊಲೀಸ್ ಅಧಿಕಾರಿಯ ಸ್ಪಷ್ಟಪಡಿಸಿದ್ರು, ಇಲ್ಲ ನಾವು ಬಂಧಿಸಿಲ್ಲ ಅಂತ. ಹಾಗಾಗಿ ಅವರ ಹುಡುಕಾಟದಲ್ಲಿ ಈಗ ಪೊಲೀಸರು ಮತ್ತೆ ಮುಂದಾಗ್ತಿದ್ದಾರೆ. ನಿಖಿತಾ, ನಿಶಾ, ಅನುರಾಗ್, ಸುಶೀಲ್ ಎಲ್ಲಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ತೆಗೆ ಪೊಲೀಸರ ಹುಡುಕಾಟ ಮುಂದುವರಿತಾ ಇದೆ. ಉತ್ತರ ಪ್ರದೇಶದ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಹುಡುಕಾಟ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದು ಕಡೆ ಅತುಲ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಕಾರಣ ಹೇಗಾದ್ರೂ ಮಾಡಿ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಅಭಿಯಾನ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಅತುಲ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಹೇಗೆ ಸಾಗ್ತಾ ಇದೆ? ಶ್ರುತಿ, ಏನು ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿತರು 4 ಜನ ಇದ್ರು, ಅತುಲ್ ಪತ್ನಿ ಸೇರಿ 4 ಜನ